ಹಾಸ್ಪಿಟಲ್ ಏನೂ ಹೋಗಿಲ್ಲ. ಏನು ಹೇಳ್ತೀರಿ ಅದಕ್ಕೆ? ಇದು ಮಗುಗ ಅಂದರೆ ಲೈವಲ್ಲಿ ನಾನು ತೋರಿಸ್ತಾ ಇರೋದು. ಇವಾಗ ಅಲ್ಲಿ ಇಲ್ಲಿ ಬೇಡ ಮೋಸ, ಲೈವಲ್ಲಿ ಆಯ್ತು. ನಾವೇ ಪರ್ಸ್ನಲಾಗಿ ಬರಬೇಕಂತೀವಿ. ಸರ್ ಹಾಸ್ಪಿಟ್ಲು ಬಟ್ ಅಂದರೆ ಕೆಲವೊಂದು ಡಾಕ್ಟರ್ಗಳ ದೇವರು ವೈದ್ಯಕೀಯ ನಾರಾಯಣ ಅಂತಾರೆ. ಕೆಲವೊಂದು ಪರಿಸ್ಥಿತಿ ಒಳಗಡೆ ಅವರು ಒಂದು ಬ್ಯಾಡ್ ಕಮೆಂಟು ಇಲ್ಲ ಅವರು ಒಂದು ಬ್ಯಾಡ್ ಟೈಮು ಇರುತ್ತೋ ಆವಾಗ ಎಲ್ಲೋ ಒಂದು ಕಡೆ ಇವಾಗ ಅದು ಡಾಕ್ಟ್ರ್ ಹತ್ರ ಹೋಗ್ತೀವಿ, ಎಲ್ಲೋ ಒಂದು ಕಡೆ ಡಾಕ್ಟ್ರ್ ಹತ್ರ ಮಾತ್ರ ನಮ್ಗೆ ಕ್ಯೂರ್ ಆಗುತ್ತೆ. ಈ ಮಗುನ ಡಾಕ್ಟ್ರುಗಳು ಬಟ್ ಆದರೆ ಹಾರ್ಟಲ್ಲಿ ಹೋಲಿದೆ, ಸಿಡಿಬಿಲ್ ಎಲ್ಲ ಕೊಟ್ಟಿದ್ದಾರೆ, ಆದರೆ ಬದುಕುಳಿಯೋದು ಕಷ್ಟ ಇದೆ. ಅಂಥದ್ರಲ್ಲಿ ಇವಾಗ ಆ ಹಾರ್ಟಲ್ಲಿ ಹೋಲಿರೋದನ್ನ ನಾನು ಗಲ್ತಿಲಿ ಚೆಕ್ ಮಾಡಿದಾಗ ಇವಾಗ ಒಂದು 3% ಪರವಾಗಿಲ್ಲ. ಬಟ್ ಅಂದರೆ ಮಾತ್ರೆನೂ ಇರಬೇಕು ಮಂತ್ರನೂ ಇರಬೇಕು ಅಂತ ಎರಡೂ ಹೇಳ್ತೀವಿ. ಯಾಕಂದರೆ ನೋಡಿ ಏನೂ ಕೊಟ್ಟಿಲ್ಲ, ಒಂದು ಹುಡುಗಿಲ್ಲ ಅವರು. ನಾನೇನು ಹೇಳಿ, ಇದಕ್ಕೇನು ಹೇಳಿ? ಇಲ್ಲ ಇವರು ಇಲ್ಲ ನಾನು ಇಲ್ಲ ದೇವರು ನನಗೆ ಅರ್ಥ ಆಗಲ್ಲ. ಭಾಸ್ಕರ್ ತೋಟಿಗೆರೆ ಅವರೇ, ನನಗೆ ಅರ್ಥ ಆಗ್ತಿಲ್ಲ. ನಾನೇನು ಮಾಡಲಿ? ನಾನು ಯಾವ್ದು ನಂಬಬೇಕು? ನಾನೇ ಯಾವ್ದು ನಂಬಬೇಕು ಯಾವ್ದು ಬಿಡ್ಬೇಕು ನನಗೆ ಗೊತ್ತಾಗಲ್ಲ. ಕೆಲವ್ರು ಏನು ಹೇಳ್ತಾರೆ ಅಂದರೆ ನಿಜವಾಗ್ಲೂ ಅಮ್ಮನವ್ರು ಪವಾಡ ಮಾಡ್ತಾವ್ರೆ, ಇಲ್ಲಿ ಬೇರೆ ಏನೋ ಗಿಮಿಕ್ ನಡೀತಾ ಇದೆ. ದಯವಿಟ್ಟು ಆ ಥರ ಯಾರು ನಿಮ್ಮ ಮನಸ್ಸಲ್ಲಿ ಅಂದ್ಕೋಬೇಡ್ರಿ. ನಾನು ಏನು ಪವಾಡ ಮಾಡಲ್ಲ, ಎಲ್ಲ ದೇವ್ರ ಇಚ್ಛೆ, ದೇವ್ರು ಮಾಡ್ತಿದೆ. ಬಟ್ ದೇವ್ರು ನಂಬಿ, ಮನುಷ್ಯರು ನಂಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ದೇವರಲ್ಲ. ಆಯಿತಾ? ಇರೋದ್ರಲ್ಲಿ ನನಗೆ ಗೊತ್ತಿರೋ ವಿದ್ಯೆಯಲ್ಲಿ ನನಗೆ ಒಳ್ಳೇದಾಗುತ್ತೋ ಬಿಡುತ್ತೋ ಅನ್ನೋತಕ್ಕಂಥದ್ದು ಎಲ್ಲೋ ಒಂದು ಕಡೆ ಲಕ್ಷಾಂತರ ಜನಕ್ಕೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರು ಸರ್, ನನ್ನ ಕಡೆ ಒಂದು 10,000 ಜನಕ್ಕಾದ್ರೂ ಒಳ್ಳೇದು ಮಾಡ್ತೀನಿ. ನಾನು ಎಲ್ಲ ನಿಮ್ಗೆ ಒಳ್ಳೇದು ಮಾಡೇ ಬಿಡ್ತೀನಿ, ಇದು ಮಾಡಿಬಿಡ್ರಿ ನಾನು ಹೇಳಲ್ಲ. ನನ್ನ ಕೈಲಿ ಎಷ್ಟು ಕೆಪಾಸಿಟಿ ಆಗುತ್ತೋ ನಾನು ಅಷ್ಟು ಒಳ್ಳೇದು ಮಾಡ್ತೀನಿ. ಆರಾಮದನ್ರಿ, ಏನಿಲ್ಲ. ಅದಕ್ಕೆ ನನಗೆ ಒಂದೇನು ಗುಡ್ಡಕ್ಕೆ ಹೋಗಿ ಎಣ್ಕೊಂಡು ತರಬೇಕು ಅನಿಸ್ತು. ಅದೇ ನೀರು ಎಣ್ಣೆಗೊಂಡದ ನೀರು ಅಂತ ನಾನು ಮೊರೆ ನೀರು ಕೇಳಿದೆ, ಇವರೇ ತಂದು ಕೊಟ್ಟಿದ್ದು ಮೊರೆ ನೀರು. ಹೋಗಿ ಗುಡ್ಡಕ್ಕೆ ಹೋಗಿ ತೊಗೊಂಡ್ಬಂದೀನಿ. ಅದಕ್ಕೆ ಒಟ್ಟು ಅವ್ರ ಮೇಲೆ ಭಾರ ಹಾಕಿನಿ. ಈಗ ಇಟ್ಟು ರೊಕ್ಕ ಓದು ದವಾಖಾನೆ ಇಡಾಕ ನಾವು ದುಡ್ಕೊಂತೀನಿ ಜನ, ನಮ್ಮಂತ ಏನೂ ಇಲ್ಲ. ಇಲ್ಲಿ ಕೊಡ್ಬೇಕಾದ್ರೆ ಇಷ್ಟ ಇರ್ತದೆ, ಅಲ್ಲಿ ಕೊಡೋದ್ರೆ ಇಲ್ಲೇ ಕೊಟ್ಟು ದೇವ್ರಿಗೆ ಮುಟ್ತಾವು ಅನ್ನುವಂಥ ಸ್ವಾರ್ಥಕ್ಕೆ ನಾವು ಇಲ್ಲಿ ಬರಕ್ಕೆ. 2 ಮಕ್ಕಳಿಗೆ ಅವ್ರು ಹೇಳಿದ್ದು, ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಲಕ್ಷಾಂತರ ರೂಪಾಯಿ ದುಡ್ಡುಗಳು ಕೇಳ್ತಾರೆ, ನಾವು ಎಲ್ಲಿಂದ ತಂದು ಕೊಡೋಣ ಅಷ್ಟೊಂದು ದುಡ್ಡು? ಇವಾಗ 1,00,000 ಹೋಗುತ್ತಾವ, 1,000 ಹೋಗೋದು ಎಷ್ಟೋ ಉತ್ತಮ ಅಲ್ವಾ? ನಾವು ಅಲ್ಲಿ ಹೋಗದೆ ನಾವು ಇಲ್ಲಿ ಬಂದು ಇವಾಗ ಒಂದು 3/4% ಒಳ್ಳೇದಾಗಿದೆ ಅಂತ ಅವ್ರು ಹೇಳ್ತಾರೆ. ಅಷ್ಟು ದೂರದಿಂದ ಅದು ಹಿರಿಯ ಸರ್. ಇನ್ನೊಂದು ಏನು ಅಂದ್ರೆ ಇದು ಹಿರಿಯ ಜೀವ, ಇದು ಅಲ್ವಾ? ಇನ್ನೊಂದು ನಂಬಿಸೋದು ಬಹಳ ಕಷ್ಟ ಇದೆ. ಇವ್ರು ನಂಬೋದನ್ನು ಬಹಳ ಕಷ್ಟ. ಯಾಕಂದ್ರೆ ಮೂಲ ಸೌದತ್ತಿ. ಬಾಗಲಕೋಟೆ ಅಂತ ಗುಡಿ, ಬಾಗಲಕೋಟೆ ಬಹಳ ದೂರ. ಬಾದಾಮಿ ರೀ, ಬಾದಾಮಿ. ಮತ್ತು ಇವ್ರನ್ನ ನಂಬಿಸೋದು ಬಹಳ ಕಷ್ಟ. ಬಾದಾಮಿ ಅಲ್ಲಿಂದ ಬರೋ ರೋಡಲ್ಲಿ ಎಷ್ಟು ದೇವಸ್ಥಾನಗಳಿದಾವೆ, ಯಾವ್ಯಾವ ದೇವ್ರುಗಳಿದಾವೆ. ಇವ್ರು ನಂಬಿಸೋದು ಅಂದ್ರೆ ನನಗೆ ಸ್ವಲ್ಪ ಕಷ್ಟ. ಆದ್ರೆ ಇವರು ನನ್ನ ಬಿಟ್ಟು ಇನ್ನೊಬ್ಬರನ್ನು ನಂಬಲ್ಲ. ಅವ್ರು ಎಂಥವ್ರನ್ನೇ ಆಗಿರ್ಲಿ. ಅಮ್ಮ ಅಲ್ರಿ ಹೋದ ಬಡ್ಡಿ ಎಲ್ಲ ಇಲ್ಲದು